ನಾನು ಇಷ್ಟೇ ಹೇಳ್ತೀನಿ, ನಾನು ಕರ್ನಾಟಕ ರಾಜ್ಯದಲ್ಲಿ ಫಾಕ್ಸ್ಕಾನು ಉತ್ಪಾದನೆಯನ್ನು ಮಾಡ್ತಾ ಇದ್ದೀವಿ. ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳಬೇಕಾಗಿದೆ, ಆದರೆ ಹೇಳೋಕ್ಕೆ ನಾನು ಬಯಸಿದಲ್ಲ. ಕರ್ನಾಟಕದಿಂದ ನಮ್ಮಲ್ಲಿ ಪ್ರೊಡಕ್ಷನ್ ಆಗ್ತದೆ. ಈಗ ಸುಮಾರು 5 ವರ್ಷ ಇವತ್ತು ಸಹ ಅವರು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಕೆಲವೊಂದು ಕಾರಣಗಳು ಅದೆಲ್ಲರೂ ಕೂಡ ನಮಗೆ ಸ್ವಲ್ಪ ಸಿಕ್ರಸಿ ಒಪ್ಪಂದಗಳಿದ್ದಾವೆ. ಸೊ ಸಿಕ್ರಸಿ ಒಪ್ಪಂದಗಳಿದ್ದಾವೆ. ಅವ್ರಿಗೆ ಅದನ್ನು 20 ಮಿಲಿಯನ್ ಏನು 20 ಲಕ್ಷ ಐಫೋನ್ಸ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಇದು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಅವ್ರಿಗೆ ಅಮೆರಿಕದಲ್ಲಿ ಮಾರಾಟ ಮಾಡುವಂಥದ್ದು ಬೇರೆ ಬೇರೆ ಮಾಡ್ಬೋದು, ಅದು ಕಂಪನಿಗೆ ಸಂಬಂಧಿಸಿರುವಂಥದ್ದು. ಹೀಗಾಗಿ ನನಗನ್ನಿಸ್ತದೆ ಆ ರೀತಿ ಔಟ್ ಆ್ಯಪಲ್ ಕಂಪನಿಯವರು ಅವರು ಅದನ್ನೆಲ್ಲ ಬಗೆಹರಿಸ್ಕೋತಾರೆ. ನಾನು ಅದನ್ನು ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ, ಯಾಕಂದರೆ ನಮಗೆ ದೇ ಡೋಂಟ್ ಲೈಕ್ ಅಷ್ಟು. ನಮ್ಮ ಉತ್ಪಾದನೆ ಆರಂಭ ಆಗ್ತದೆ. ಈಗ 5 ಲಕ್ಷ ಆಗ್ತದೆ. 20 ಲಕ್ಷ ಮಾಡಬೇಕಂದ್ರೆ ಅವ್ರಿಗೆ ಸರ್ ಒಂದು ಇಕ್ವಿಪ್ಮೆಂಟ್ ಸುತ್ತಲೂ ಸಹ ಚೈನಾದಿಂದ ಇಕ್ವಿಪ್ಮೆಂಟ್ ಸುತ್ತಲೂ ಶುರು ಆಗ್ತಾ ಇಲ್ಲ. ಹೀಗಾಗಿ ಅದು ಡಿಲೇ ಆಗ್ತಾ ಇದೆ. ಅವರು ನನಗೆ ಕೊಂಡಂಥ ಮಾಹಿತಿ ಇಲ್ಲ. ನನಗೆ ನನ್ನ ಆಫೀಸರ್ಸ್ ಹೇಳಿದ್ರೆ ನಾನು ಏನು ಹೇಳಬಾರ್ದು. ಆ್ಯಕ್ಚುಲಿ ಅವ್ರಿಗೆ ವಿ ಆರ್ ನಾಟ್ ಅಲೌಡ್ ಟು ಟಾಕ್ ಅಂತ ಇಡಿ ವಿಚಾರವಾಗಿ ಪರಮೇಶ್ವರ್ ಒಡೆತನದ ಸಂಸ್ಥೆಗಳ ಮೇಲೆ ಏನು ಇಡಿ ದಾಳಿ ಮಾಡಿತು ಆ ವಿಚಾರವಾಗಿ ಪ್ರಹ್ಲಾದ್ ಜೋಶಿ ಒಂದು ಹೇಳಿಕೆ ನೀಡಿದ್ದಾರೆ ಸರ್. ಕಾಂಗ್ರೆಸ್ನಲ್ಲಿರುವಂತಹ ಪರಮೇಶ್ವರ್ ವಿರುದ್ಧದ ಗುಂಪೆ ದಾಖಲೆಗಳನ್ನ ಇಡಿಗೆ ಸಬ್ಮಿಟ್ ಮಾಡಿದೆ, ಹಾಗಾಗಿನೇ ರೈಡ್ ಆಗಿದೆ. ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಸಚಿವರು, ಬಹುಶಃ ಅವರಿಗೆ ಸಂಪೂರ್ಣವಾದಂಥ ಮಾಹಿತಿ ಇರ್ತದೆ ಅಂತ ನಾನು ಭಾವಿಸ್ತೇನೆ. ಯಾಕಂದ್ರೆ ಇಡೀ ಎಲ್ಲ ಅವರ ಅಂಡರಲ್ಲೇ ನಡೀತಾ ಇದ್ದಾರೆ, ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ನರೇಂದ್ರ ಮೋದಿ ಅವರು, ಪ್ರಹ್ಲಾದ್ ಜೋಶಿ ಅವರು ಎಲ್ಲ ಇನ್ಕಮ್ ಟ್ಯಾಕ್ಸು ಇಡಿ ಎಲ್ಲಾನು ಕೂಡ ಅವರ ಇದರಿಂದೇ ಆಗ್ತಾ ಇದೆ. ಅವರೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾರೆ. ಮತ್ತೆ ಅವ್ರು ಗೊತ್ತಿದೆ ಅನ್ನಂಗೆ ಆಯ್ತಲ್ಲ. ಹಾಗಿದ್ರೆ ಹೇಳಿ ಅವರು ಯಾರು ಮಾಹಿತಿ ಒಂದು ನಿಮಿಷ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ವೇಟ್ ಕಂಪ್ಲೀಟ್ ಒಂದು ಕೆಲಸ ಮಾಡಲಿ. ಅವರು ಪ್ರಹ್ಲಾದ್ ಜೋಶಿ ಅವರು ಯಾರು ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ ಅದನ್ನು ಗೊತ್ತಿರ್ತದೆ ಅವ್ರಿಗೆ. ಕಾಂಗ್ರೆಸ್ನವ್ರು ಯಾರು ಕಾಗದ ಪತ್ರ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಬೈರಾಗ ಹೇಳ್ಬಿಡಿ ಅದನ್ನ. ಪ್ರಹ್ಲಾದ್ ಜೋಶಿ ಹೇಳಲ್ಲ. ಪ್ರಹ್ಲಾದ್ ಜೋಶಿ ಅವರು ಸುಮ್ಮನೆ ಗಾಡಿ ಹಾಕೊಂಡು ಬಿಡ್ಬಿಡ್ರಿ, ಹೇಳ್ಬಿಡಿ ಅಂತ ಮಾಡಿದ್ದಾರೆ. ಯಾರು ಮಾಡಿದಾರಪ್ಪ? ಆಯ್ತು, ನೀವು ಅದು ಹಿಂಗೆ ಯಾಕೆ ಹೇಳ್ತೀರಾ? ಯಾಕೆ ನಿಮ್ ಧೈರ್ಯ ಇಲ್ವಾ ಪ್ರಹ್ಲಾದ್ ಜೋಶಿ ಅವ್ರಿಗೆ? ಬರೆದು ಪಡಿಸ್ರಿ. ಅಂದ್ರೆ ಇಡಿಯವರೆಲ್ಲ ನೀವು ಪ್ರಹ್ಲಾದ್ ಜೋಶಿ ಅವ್ರಿಗೆ ರಿಪೋರ್ಟ್ ಮಾಡ್ತಾರೆ ನಂಗೆ ಆಯ್ತಲ್ಲ. ಅದ್ರ ಕಲ್ಲೂರು ನೋಡಿ, ಇದೆಲ್ಲವೂ ಕೂಡ ಹೇಳ್ತೀನಿ. ಈಗ ಮೆಡಿಕಲ್ ಕಾಲೇಜಸ್ಸು, ಸಂಸ್ಥೆಗಳು ಇವೆಲ್ಲರೂ ಕೂಡ ನಾನು ಯೂನಿವರ್ಸಿಟಿ ಅಧ್ಯಕ್ಷರು ಇಲ್ಲಿ ಆಡಿಟ್ ಸಂದರ್ಭದಲ್ಲಿ ಅವರು ಇನ್ಕಮ್ ಟ್ಯಾಕ್ಸ್ನವರು, ಇಡಿ ಅವರು ವೆರಿಫಿಕೇಶನ್ಸು ಇದು ನೋಡ್ತಿರ್ತಾರೆ. ಇದು ಒಂದು ಪಾರ್ಟ್, ಅದು ಅಷ್ಟೇ. ಪರಮೇಶ್ವರ್ ಈಸ್ ಇಂಡಿಪೆಂಡೆಂಟ್ ಆಸ್ ಎ ಮಿನಿಸ್ಟರ್. ಅವರ ಸಂಸ್ಥೆ ಅವ್ರಿಗೆ ಅದು ಟ್ರಸ್ಟ್ ಇದೆ, ಸಿದ್ಧಾರ್ಥ ಟ್ರಸ್ಟ್ ಇಸ್ ಇಂಡಿಪೆಂಡೆಂಟ್. ನಮ್ಮಲ್ಲಿ BLD ಸಂಸ್ಥೆ, BLD ಯೂನಿವರ್ಸಿಟಿ ಇಸ್ ಇಂಡಿಪೆಂಡೆಂಟ್, MB ಪಾಟೀಲ್ ಸೊಸೈಟಿ ಟ್ರಸ್ಟ್. ಕರ್ನಾಟಕದಲ್ಲಿ ಏಕನಾಥ್ ಶಿಂದೆ ಅಜಿತ್ ಪವಾರ್ ಉಟ್ಕೊಳ್ಳುವಂತ ಮುನ್ಸೂಚನೆ ಯಾರಿಗೆ? ಈ ರೀತಿ ಬೆಳವಣಿಗೆ ನಮ್ಮಲ್ಲಿ ಯಾರು ಏಕನಾಥ್ ಶಿಂದೆಗಳು ಇಲ್ಲ, ಯಾರು ಇದಿಲ್ಲ. ನಿಮ್ಗೆ ಗೊತ್ತಿದೆ, BJP ಅವರೇ JDS ನವರು ಈ ಕಡೆ ಬರ್ತಾ ಇದ್ದಾರೆ. ಗೊತ್ತಿದೆ ಯಾಕೆ? ಕಾರಣ ಟೆಕ್ನಿಕಲ್ ಕಾರಣದಿಂದ, ಲೀಗಲ್ ಕಾರಣದಿಂದ ಸುಮ್ಮನೆ ಇದ್ದಾರೆ. ಸಂದರ್ಭ ಬಂದಾಗ ಬರ್ತಾರೆ. ನಿಮ್ಗೂ ಗೊತ್ತಿದೆ, ಅದು ನನಗೆ ಗೊತ್ತಿಲ್ಲ ಅಂತಲ್ಲ. ಇನ್ನೂ ಆಡಪ್ ಆಗ್ತಾ ಇದ್ದಾರೆ. BJP ಅವರು ದಳದವರು ಆಡಪ್ ಆಗ್ತಾ ಇದ್ದಾರೆ. ಯಾಕಂದ್ರೆ ಗೊತ್ತಿಲ್ವಾ? ಓಪನ್ ಬಹಿರಂಗವಾಗಿ ಕೂಡ ಯಾರ ನೇತೃತ್ವ? ಕಾಂಗ್ರೆಸ್ ನೇತೃತ್ವ. ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ನೇತೃತ್ವ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ನೇತೃತ್ವ ಸಾಮೂಹಿಕ ಹೈಕಮಾಂಡ್ ಅಂತಿಮ ಇಲ್ಲ.